ರಾಧೆ ರಾಧೆ ಎಲ್ಲರಿಗೂ. ಪಾಪ ಮತ್ತು ಪುಣ್ಯದ ಯುದ್ಧದ ಬಗ್ಗೆ ಶ್ರೀಕೃಷ್ಣ ಏನ್ ಹೇಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕೇಳೋಣ ಬನ್ನಿ. ಅಂಶ ಮಾರ್ಗದರ್ಶನ ಚಾನೆಲ್ಗೆ ಸ್ವಾಗತ. ಜಗತ್ತಿನ ಆರಂಭದಿಂದ ಹಿಡಿದು ಇಲ್ಲಿವರೆಗೂ ಮುಂದೇನು ಕೂಡ ಒಂದು ಯುದ್ಧ ನಡೀತಾ ಇದೆ. ಹೀಗೆ ನಡೀತಾನೆ ಇರುತ್ತೆ. ಪಾಪ ಮತ್ತು ಪುಣ್ಯದ ಮಧ್ಯೆ ಯುದ್ಧ, ಸತ್ಯ ಮತ್ತು ಸುಳ್ಳಿನ ಮಧ್ಯದ ಯುದ್ಧ. ಈ ಯುದ್ಧ ನಡೀತಾನೆ ಬಂದಿದೆ. ಯಾರು ಯುದ್ಧದಲ್ಲಿ ಹೋರಾಡ್ತಾರೋ ನಾವು ಅವ್ರಿಗೆ ಜೈಕಾರ ಆಗ್ತೀವಿ. ಯಾವ ವ್ಯಕ್ತಿ ಜೈಕಾರ ಆಗ್ತಾರೋ ಅವ್ರಿಗೂ ಕೂಡ ತಮ್ಮದೇ ಆದ ವಿಶೇಷತೆ ಇರುತ್ತೆ. ಯಾವಾಗ ಒಬ್ಬ ಯೋಧ ಯುದ್ಧ ಭೂಮಿಯಲ್ಲಿ ಸುಸ್ತಾಗ್ತಾನೋ, ಶಕ್ತಿ ಹೀನನಾಗ್ತಾನೋ, ಆಗ ಜೈಕಾರ ಆಗ್ತಾರೆ, ಶಂಖ ಉತ್ತಾರೆ, ಅವನಿಗೆ ಸ್ಫೂರ್ತಿ ತುಂಬುತ್ತಾರೆ, ಶಕ್ತಿ ಸಾಹಸವನ್ನ ತುಂಬುತ್ತಾರೆ. ಆಗ ಆ ಯೋಧ ಯುದ್ಧವನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾನೆ. ಯಾವಾಗ ಶ್ರೀರಾಮ ಲಂಕೆಗೆ ಹೋಗೋಕೆ ಸೇತುವೆ ಮಾಡ್ತಿದ್ರೋ, ಆಗ ಒಂದು ಸಣ್ಣ ಮುದ್ದಾದ ಅಳಿಲು ತನ್ನ ಬಾಯಲ್ಲಿ ಎಷ್ಟು ಮಣ್ಣು ತುಂಬುತ್ತೋ ಅಷ್ಟನ್ನ ಅಕ್ಕೊಂಡು ಸಹಾಯ ಮಾಡ್ತಾ ಇತ್ತು. ಅದನ್ನ ಶ್ರೀರಾಮ ನೋಡಿದಾಗ ಹೇಳಿದ್ರು, ಇದಂತೂ ನಮ್ಮ ಮಾನೋಬಲವನ್ನ ಹೆಚ್ಚಿಸ್ತಾ ಇದೆ ಅಂತ. ಎಲ್ಲರಿಗೂ ಪ್ರೇರಣೆ ಕೊಡ್ತಾ ಇತ್ತು. ನಾನಿಷ್ಟು ಚಿಕ್ಕದಾಗಿದ್ರು ಇಷ್ಟು ಕೆಲಸ ಮಾಡಬೇಕಾದ್ರೆ ನೀವ್ಯಾಕೆ ಮಾಡಬಾರ್ದು ಅಂತ ಹೇಳ್ತಾ ಇತ್ತು. ಯಾರು ಜೈ ಜೈಕಾರ ಆಗ್ತಾರೋ, ಪ್ರೇರಣೆ ತುಂಬುತ್ತಾರೋ, ಸಾಹಸವನ್ನ ಹೆಚ್ಚು ಮಾಡ್ತಾರೋ, ಇದೇ ಅವರ ಮಹತ್ವ. ಇವ್ರು ಎಂಥವ್ರು ಅಂದ್ರೆ ಒಬ್ಬ ಯೋಧನಿಗೆ ಯುದ್ಧ ಗೆಲ್ಲೋ ಶಕ್ತಿಯನ್ನ ತುಂಬುತ್ತಾರೆ. ಸಮಯದ ಮೌಲ್ಯ. ಜಗತ್ತಲ್ಲಿ ಎಲ್ಲಕ್ಕಿಂತ ಬೆಲೆ ಬಾಳೋದು ಯಾವುದು? ಸಮಯ. ಇಡೀ ಜಗತ್ತಿನ ಎಲ್ಲ ಸಂಪತ್ತನ್ನ ಉಪಯೋಗಿಸಿದ್ರೂ ಕೂಡ ಸಮಯದ ಒಂದು ಕ್ಷಣ ಕೂಡ ಪಡ್ಕೊಳ್ಳೋಕೆ ಆಗೋದಿಲ್ಲ. ಅಷ್ಟು ಬೆಲೆ ಬಾಳುವಂಥದ್ದು. ಇಂಥ ಸಮಯವನ್ನ ನೀವು ಹಾಗೆ ವ್ಯರ್ಥ ಮಾಡಿಬಿಡ್ತೀರಾ. ಇದನ್ನ ಉಪಯೋಗಿಸ್ಕೊಳ್ಳೋದಿಲ್ಲ. ನಿಮ್ಮ ಕನಸನ್ನ ಪೂರ್ತಿ ಮಾಡ್ಕೊಳ್ಳೋದಿಲ್ಲ. ಸಮಯ ಕಳೆದೋದ್ಮೇಲೆ ನನ್ನತ್ರ ಹೆಚ್ಚು ಸಮಯ ಇಲ್ಲ ಅಂತ ಹೇಳ್ತೀರಾ. ಇದು ತಪ್ಪು. ಈ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳಿ. ಒಳ್ಳೆ ಕೆಲಸಗಳನ್ನ ಮಾಡಿ. ನೀವು ಮಾಡಬೇಕು ಅನ್ಕೊಂಡಿದ್ದ ಎಲ್ಲ ಕೆಲಸಗಳನ್ನ ಮಾಡಿ. ಎಲ್ಲ ಕನಸುಗಳನ್ನ ನನಸು ಮಾಡ್ಕೊಳ್ಳಿ. ಈ ಸಮಯವನ್ನ ವ್ಯರ್ಥ ಮಾಡ್ಕೋಬೇಡಿ. ಸಮಯ ಯಾರಿಗೋಸ್ಕರನೂ ನಿಲ್ಲೋದಿಲ್ಲ. ಈ ಸಮಯ ಕಳೆದೋಗಿ ನೀವು ಅದನ್ನ ಉಪಯೋಗ ಮಾಡ್ಕೊಳ್ಳದೆ ಹೋದ್ರೆ ಹಾಗೆ ಇದೆ ಸಮಯ ನಿಮ್ಮನ್ನೇ ಅಳು ಮಾಡಿಬಿಡುತ್ತೆ. ಈ ಸಮಯಕ್ಕೆ ಗೌರವ ಕೊಡಿ. ರಾಧೆ ರಾಧೆ. ಉನ್ನತಿ ಪಡೆಯುವ ಮಾರ್ಗ. ನೀವು ಯಾವಾಗಲಾದರೂ ಬೆಟ್ಟ ಹತ್ತಿದ್ರಾ? ಬೆಟ್ಟದ ಕೆಟ್ಟ ಕೆಳಗೆ, ಬೆಟ್ಟದ ಸುತ್ತಮುತ್ತ ನಿಮಗೆ ಕೇವಲ ಹಸಿರು ಕಾಣಿಸುತ್ತೆ, ಹೂಗಳು ಕಾಣಿಸುತ್ತೆ. ನೀವು ಬೆಟ್ಟ ಹತ್ತಿ ಹೋಗ್ತಿರುವಾಗ ಈ ಹೂ ಕಡಿಮೆ ಆಗತ್ತೆ, ಈ ಹಸಿರು ಕಡಿಮೆ ಆಗತ್ತೆ. ಇನ್ನೂ ಸ್ವಲ್ಪ ಮೇಲ್ ಹೋದ್ರೆ ನಿಮಗೆ ಮುಳ್ಳು ಕಾಣಿಸುತ್ತೆ, ಒಣಗಿರೋ ಮರ ಕಾಣಿಸುತ್ತೆ. ಇನ್ನೂ ಸ್ವಲ್ಪ ಮೇಲೋದ್ರೆ ನಿಮಗೆ ಕಲ್ಲು ಕಾಣಿಸುತ್ತೆ. ಇನ್ನೂ ಮೇಲ್ ಹೋದ್ರೆ ನಿಮಗೆ ಹಿಮದ ಮಂಜು ಕಾಣಿಸುತ್ತೆ. ಈ ಪರ್ವತ ಇದೆಯಲ್ಲ, ಇದು ಮನುಷ್ಯನ ಜೀವನದ ಉತ್ತಮವಾದ ಉದಾಹರಣೆ. ಮನುಷ್ಯ ಕೀರ್ತಿಯ ಶಿಖರಕ್ಕೆ ಹತ್ತೋಕೆ ಬಯಸಿದಾಗ, ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಬಯಸಿದಾಗ, ದಾರಿಯಲ್ಲಿ ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಭೌತಿಕ ವಸ್ತುಗಳನ್ನ ತಾನಾಗೆ ಬಿಟ್ಟು ಹೋಗ್ತಾನೆ. ಒಂದು ವೇಳೆ ಅವನು ಈ ಭೌತಿಕ ವಸ್ತುಗಳನ್ನ ತ್ಯಾಗ ಮಾಡದೇ ಇದ್ರೆ ಅವನು ಅಲ್ಲಿವರೆಗೂ ತಲುಪೋದಿಕ್ಕೆ ಆಗೋದೇ ಇಲ್ಲ. ಒಂದು ವೇಳೆ ಮನುಷ್ಯ ಸರಿಯಾದ ತ್ಯಾಗ ಮಾಡಿದ್ರೆ, ಸರಿಯಾದ ದಾರಿಯಲ್ಲಿ ಮುಂದೊಂಗ್ತಿದ್ರೆ, ಎತ್ತರಕ್ಕೆ ಹೋಗ್ತಾ ಇದ್ರೆ, ಆಗ ಒಂದಲ್ಲ ಒಂದು ದಿನ ಅವನಿಗೆ ದೊಡ್ಡತನ, ಜ್ಞಾನ ಎಲ್ಲವೂ ಕೂಡ ಖಂಡಿತವಾಗ್ಲೂ ಪ್ರಾಪ್ತಿಯಾಗತ್ತೆ. ನೆನ್ಪಿಟ್ಕೊಂಡ್ರಿ, ಮನುಷ್ಯನ ಜೀವನದಲ್ಲಿ ತ್ಯಾಗ ಬಹಳ ಮುಖ್ಯವಾದದ್ದು. ಪರಮಾತ್ಮನ ದೃಷ್ಟಿ. ಒಂದ್ಸಲ ಒಬ್ಬ ಗುರು ತಮ್ಮ ಶಿಷ್ಯರಿಗೆ ಪರೀಕ್ಷೆ ಮಾಡ್ತಾ ಇದ್ರೆ ಅವರು ಪ್ರತಿಯೊಬ್ಬ ಶಿಷ್ಯನಿಗೂ ಒಂದೊಂದು ಪಕ್ಷಿ ಕೊಟ್ಟು ಹೇಳಿದ್ರು, ಈ ಪಕ್ಷಿಯನ್ನ ಬಲಿ ಕೊಡಬೇಕು ಅಂತ. ಆದ್ರೆ ಎಂಥ ಜಾಗದಲ್ಲಿ ಅಂದ್ರೆ ಅಲ್ಲಿ ನಿಮ್ನ ಯಾರು ನೋಡಬಾರ್ದು ಅಂತ. ಎಲ್ಲ ಶಿಷ್ಯಂದ್ರು ತಮ್ಮ ತಮ್ಮ ದಾರಿಗೆ ಹೊರಟೋದ್ರು. ಒಬ್ಬ ದಟ್ಟವಾದ ಕಾಡಿನೊಳಗೋದ, ಇನ್ನೊಬ್ಬ ಕತ್ತಲೆಯ ಗುಹೆ ಒಳಗೋದ, ಮತ್ತೊಬ್ಬ ದೂರದಲ್ಲಿ ಎಲ್ಲೋ ಬೆಟ್ಟದ ಮೇಲೆ ಹೋದ. ಯಾರು ಅವ್ರನ್ನ ನೋಡ್ತಾ ಇಲ್ಲ ಅನ್ನೋವಾಗ ಅವರು ಬಲಿ ಕೊಡೋದಕ್ಕೆ ಸಿದ್ಧವಾದ್ರು. ಅವರು ಪ್ರಯತ್ನ ಮಾಡ್ತಿದ್ದಾಗೆ ಆ ಪಕ್ಷಿ ಬೆಳಕಾಗಿ ಪರಿವರ್ತನೆಯಾಗಿ ಹೊರಟೋಯ್ತು. ಒಬ್ಬ ಶಿಷ್ಯ ಮಾತ್ರ ಮತ್ತೆ ಗುರುಗಳ ಹತ್ರ ಓಡ್ ಬಂದ. ಅವನು, ನನ್ನನ್ನು ಕ್ಷಮಿಸ್ಬಿಡಿ ಗುರುಗಳೇ, ಯಾಕಂದ್ರೆ ಯಾರು ನೋಡದೇ ಇರೋ ಜಾಗ ನನಗೆ ಸಿಗ್ಲೇ ಇಲ್ಲ ಅಂದ. ಅಲ್ಲಿ ಯಾರು ಇಲ್ಲದೆ ಇದ್ರೂ ಕೂಡ ನಾನು ನೋಡ್ತಾ ಇದ್ನಲ್ಲ, ನನ್ನ ಮನಸ್ಸು ಗಮನಿಸ್ತಿತ್ತು. ಆಗ ಶಿಷ್ಯ ಅರ್ಥ ಮಾಡ್ಕೊಂಡ, ಪರಮಾತ್ಮನ ದೃಷ್ಟಿ ಸದಾ ಕಾಲಕ್ಕೂ ಗಮನಿಸ್ತಾನೆ ಇರುತ್ತೆ ಅಂತ. ಆಗ ಅವನಿಗೆ ಅರ್ಥತೆ ಅಂತ. ಆಗ ಅವನಿಗೆ ಅರ್ಥ ಆಯಿತು, ನಾವು ಯಾವುದೇ ಕೆಲಸನೂ ಕದ್ದು ಮುಚ್ಚಿ ಮಾಡೋಕೆ ಆಗಲ್ಲ ಅಂತ. ಅದರಿಂದ ಅವನು ಪರೀಕ್ಷೆಯಲ್ಲಿ ಗೆದ್ದ. ರಾಧೆ ರಾಧೆ.
ಇದೇ ತರಹದ ಮೋಟಿವೇಶನಲ್ ವಿಡಿಯೋಸ್ಗಳಿಗಾಗಿ ಅಂಶ ಮಾರ್ಗದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.